ನಾನು ಮಾತಾಡ್ತಾ ಇರೋದು ಶಿಡ್ಲಘಟ್ಟದ ಪ್ರತಿಯೊಬ್ಬ ನಾಗರಿಕರ ಜೊತೆ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಗಳ ಜೊತೆ ಮಾತಾಡ್ತಾ ಇದ್ದೀನಿ. ಅಷ್ಟೊಂದು ಜನ ಕಣ್ಣೀರ್ ಹಾಕಿರ್ತಕ್ಕಂತ ಭೂಮಿ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ದಾರಿ ತಪ್ಪಿಸಿ ಅವ್ರನ್ನ ರೋಡ್ಗೆ ಹಾಕ್ಬಿಟ್ರೆ ಅವ್ರೇನಾಗ್ಬೇಕು? ಯಾವತ್ತಾದ್ರೂ ನಾವು ಸಾರ್ವಜನಿಕರು ಈ ಸಮಸ್ಯೆ ನಮ್ದು ಅಂತ ನಾವ್ ಯಾಕೆ ಅನ್ಕೊಂಡಿಲ್ಲ? ಓಹೋ, ರೈತಲ್ದಿ ಕದ ಮಂದ್ ಕಾದ್ ಕದ. ಲಿಬರಲೈಸೇಷನ್, ಸೋಷಿಯಲೈಸೇಷನ್, ಹೌದಾ? ಜಾಗತೀಕರಣದ ಹೆಸರಲ್ಲಿ ಇವತ್ತು ಇಂಡಸ್ಟ್ರಿಯಲೈಸೇಷನ್, ಇಂಡಸ್ಟ್ರಿ ಬೇಕು ಇಲ್ಲ ಅಂತ ಹೇಳ್ತಿಲ್ಲ. ಹೌದು, ಅದು ನಮ್ಮ ಮೂಲ ಬೇರುಗಳನ್ನ ಕಿತ್ಕೊಳ್ತಕ್ಕಂಥ ಇಂಡಸ್ಟ್ರೀಸ್ ನಮಗೆ ಬೇಕಾಗಿಲ್ಲ. ನಮ್ಮ ರೈತರ ಬೇರುಗಳನ್ನ ಹಾಳು ಮಾಡ್ತಕ್ಕಂಥ, ತಲೆ ತಲಾಂತರಗಳಿಂದ ಬಂದಿರತಕ್ಕಂಥ ತಾಯಿಯ ರೂಪದಲ್ಲಿ ನೋಡ್ತಕ್ಕಂಥ ಭೂಮಿಯನ್ನ ಕಿತ್ಕೊಂಡು ಮಾಡ್ತಕ್ಕಂಥ ಇಂಡಸ್ಟ್ರಿ ನಮಗ್ ಬೇಕಾಗಿಲ್ಲ ಸ್ವಾಮಿ. ಅವ್ರದ್ದು ಬಿಡಿ ಸಮಸ್ಯೆ ಅಂತ ಅನ್ಕೋತಾ ಇದ್ವಿ. ಸಮಸ್ಯೆ ನಮ್ಮದು ಅಂತ ಎಲ್ಲಿವರೆಗೂ ನಾವು ಅನ್ಕೊಳಲ್ಲ, ಅಲ್ಲಿವರೆಗೂ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ. ಶಿಡ್ಲಘಟ್ಟದ ನಗರ ಭಾಗದಲ್ಲಿ ವ್ಯಾಪಾರ ನೀಡ್ತಾ ಇದ್ದಂತ ಜಾಗ ಅದು. ಆ ರೋಡ್ ಕಿತ್ತಾಕದ್ಮೇಲೆ ಎಷ್ಟೆಲ್ಲ ಅವ್ಯವಸ್ಥೆ ಆಗಿದೆ. ಡೈಲಿ 500 ರೂಪಾಯಿ ವ್ಯಾಪಾರ ಮಾಡೋದ್ರಿಂದ ಹಿಡಿದು ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡತಕ್ಕಂತ ನಗರ ತರ ಬೀದಿ ಅದು, ವಾಸವಿ ರಸ್ತೆ. ನಾವು ನೆಮ್ಮದಿಯಾಗಿ ಶಿಡ್ಲಘಟ್ಟದಲ್ಲಿ ಸಾಯಕ್ಕೂ ಆಗಲ್ಲ. ಯಾಕೆ ಗೊತ್ತಾ? ಸತ್ರೆ ಹಿಂದೂಗಳ ರುದ್ರಭೂಮಿ ಹೆಂಗಿದೆ ಹೋಗಿ ನೋಡಿ ಒಂದ್ಸಲ. ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ಈ ಒಂದು ರಿಯಲ್ ಎಸ್ಟೇಟ್ ದಂಧೆಗಳು ಆಯ್ತಾ, ಅದು ಕೂಡ ಸರಿಯಾದ ರೂಪದಲ್ಲಿ ನಡೀತಾ ಇಲ್ಲ. ಅವ್ಯವಹಾರಗಳು ಜಾಸ್ತಿ ಆಗ್ಬಿಟ್ಟಿದೆ. ಈ ವಿಡಿಯೋ ನಾನ್ ಮಾಡ್ತಾ ಇರೋದು ನಿಜವಾಗ್ಲು ನಮ್ಮ ಶಿಡ್ಲಘಟ್ಟಲ್ಲಿ ಇರ್ತಕ್ಕಂತ ಸತ್ ಪ್ರಜೆಗಳು, ಸತ್ತ ಪ್ರಜೆಗಳಲ್ಲ, ಸತ್ ಪ್ರಜೆಗಳು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್. ಮೊದಲನೇದಾಗಿ ನನ್ನ ಪೂರ್ತಿ ಹೆಸರು ಪುರುಷೋತ್ತಮ್ ಅಂತ, ವೃತ್ತಿಯಲ್ಲಿ ಉಪನ್ಯಾಸಕ, ಮೂಲತಃ ಶಿಡ್ಲಘಟ್ಟ. ನಾನಿವತ್ತು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಏನು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮಾಡ್ತಾ ಇರ್ತಕ್ಕಂಥ ವಿಡಿಯೋ. ದಯವಿಟ್ಟು ಎಲ್ಲ ಸಾರ್ವಜನಿಕರನ್ನ ಕೇಳ್ಕೊತಾ ಇದ್ದೀನಿ, ಸ್ವಲ್ಪ ಪೇಷನ್ಸ್ ಇಂದ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ, ಆಯ್ತಲ್ಲ. ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ನಮ್ಮೂರಿನ, ನಮ್ಮ ಶಿಡ್ಲಘಟ್ಟದ ಸುಮಾರು ಅಲ್ಲಿ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಅದರಲ್ಲಿ ಪ್ರಮುಖ 4 ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಮಾತಾಡ್ತಾ ಇರೋದು ಶಿಡ್ಲಘಟ್ಟದ ಪ್ರತಿಯೊಬ್ಬ ನಾಗರಿಕರ ಜೊತೆ ಮಾತಾಡ್ತಾ ಇದ್ದೀನಿ, ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಗಳ ಜೊತೆ ಮಾತಾಡ್ತಾ ಇದ್ದೀನಿ, ಆಯ್ತಲ್ಲ. ಮೊದಲನೇದಾಗಿ, ನಿಮಗಾಗ್ಲೇ ಸುಮಾರು ತಿಂಗಳುಗಳಿಂದ ಅಬ್ಸರ್ವ್ ಮಾಡಿರ್ತೀರ, KIADB ಅಂತ. ಏನಿದು? ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಇಂದ ಲ್ಯಾಂಡ್ ಅಕ್ವಿಸಿಷನ್ ಆಯ್ತು, ಹೌದಾ? ಸೊ ಅಂದ್ರೆ ಇಂಡಸ್ಟ್ರಿ ಪರ್ಪಸ್ಗೆ ಅಂತ ಹೇಳಿ ಸರ್ಕಾರ ಒಂದಷ್ಟು ಜಮೀನನ್ನ ಮುಟ್ಟುಗೋಲು ಹಾಕೊಳ್ತು. ಅದರಲ್ಲಿ ಪ್ರಮುಖವಾಗಿ ಜಮ್ಮಕೋಟೆ ವಿಭಾಗದ ರೈತರುಗಳು ಸುಮಾರು 3 ತಿಂಗಳಿಂದ ಪಾಪ DC ಆಫೀಸ್ ಮುಂದೆ ಧರಣಿ ಮಾಡ್ತಾ ಇದ್ದಾರೆ, ಆಯ್ತಲ್ವಾ. ವಿಚಿತ್ರ ಏನ್ ಗೊತ್ತಾ? ಪ್ರಾರಂಭಿಕ ಹಂತದಲ್ಲಿದ್ದಂತಹ ಜೋಶು ಇವತ್ತಿಲ್ಲ. ಕಾರಣ ಏನ್ ಗೊತ್ತಾ? ಆ ರೈತರ ಮುಖಂಡರುಗಳಲ್ಲೇ 2-3 ಬಣಗಳಾಗಿ ಒಡೆದೋಗ್ಬಿಟ್ಟಿದೆ. ಪ್ರಾಥಮಿಕ ಹಂತದಲ್ಲಿ ಇದ್ದಷ್ಟು ಗಟ್ಟಿತನ ಇವತ್ತಿಲ್ಲ. ಕಾರಣ ಏನ್ ಗೊತ್ತಾ? ಕಾರಣ ನಾವೇ, ಸಾರ್ವಜನಿಕರು. ನಾವು ರೈತರ ಸಮಸ್ಯೆಗಳು ಅಂತ ನೋಡ್ತಾ ಇದೀವಿ. ರೈತ ಯಾರು? ನನ್ನ ಪ್ರಶ್ನೆ, ರೈತ ಯಾರು? ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ವ್ಯಕ್ತಿ. ರೈತ ಇಲ್ಲ ಅಂದ್ರೆ ನಮ್ಗೆ ಅನ್ನ ಯಾರಿಗೆ ಕೊಡ್ತಾರೆ? ಅಲ್ವಾ? ದಿನ ಬೆಳಗಾದ್ರೆ ನಮ್ಮ ಮನೆಗೆ ಹಾಲ್ ಬೇಕು, ಆ ಹಾಲ್ನ ತಂದು ಕೊಟ್ಟಿದ್ ಯಾರು? ಹಾಲ್ ಕರ್ದಿದ್ ಯಾರು? ಹಸು ಮೇಯಿಸಿದ್ ಯಾರು? ನಮಗೆ ಹಾಲ್ ತಂದು ಕೊಟ್ಟಿದ್ ಯಾರು? ನಾವು ದುಡ್ಡು ಕೊಟ್ವಿ ಅದಕ್ಕೆ ಹಾಲ್ ಬಂತು ಅಂತ ಹೇಳ್ತೀರಾ? ಸರಿ, ನಮಗೆ ತಿನ್ನೋದಿಕ್ಕೆ ಅನ್ನ ಕೊಟ್ಟಿದ್ ಯಾರು? ಅದನ್ನ ಬೆಳೆದಿದ್ ಯಾರು? ತಿಂಗಳಿಗಟ್ಲೆ ಕಷ್ಟಪಟ್ಟಿದ್ ಯಾರು? ಆ ಬೆಳೆಗಳನ್ನ ಬೆಳೆದಿದ್ದಾರು, ಕ್ಲೀನ್ ಮಾಡಿದ್ಯಾರು, ತಂದು ಹಾಕಿದ್ಯಾರು? ಓ, ನಾವು ದುಡ್ಡು ಕೊಟ್ವಿ ಅದಕ್ಕೆ ತಂದು ಕೊಟ್ರು ಅಂತ ಹೇಳ್ತಾ ಇದ್ದೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನೇ ನೋಡ್ದಂಗೆ ಹಿಂದಿಂದೆಲ್ಲ ಬಿಡಿ, 3-3.5 kg ಇದ್ದಂತ ಅಕ್ಕಿ ಇವತ್ತು 80 ರೂಪಾಯಿ, 100 ರೂಪಾಯಿಗೆ ಬಂದು ತಲುಪೋದಕ್ಕೆ ಕಾರಣ ಏನು? ತಿನ್ನೋರು ಜಾಸ್ತಿ ಆದ್ರು, ಬೆಳೆಯೋರು ಕಡಿಮೆ ಆದ್ರು. ಆಯ್ತಪ್ಪ, ನಮ್ಮ ಭಾಗದಲ್ಲಿ ನಿಜವಾಗ್ಲೂ ಬರಡು ಭೂಮಿ ಇರೋ ಕಡೆ ನೀರಿಲ್ಲ, ಅಂತ ಕಡೆ ಸಮಸ್ಯೆ ಆಯ್ತು, ಒಪ್ಕೊಳ್ಳೋಣ. ಅವರು ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಕೊಟ್ರು, ತಗೊಳ್ಳಿ, ತಪ್ಪೇನಿಲ್ಲ. ಆದ್ರೆ ಫಲವತ್ತಾಗಿರ್ತಕ್ಕಂಥ ಭೂಮಿ ಕಣಿ, ಅಲ್ಲಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನ ರೈತರು ಒಪ್ಪಿಕೊಟ್ರೆ ತಗೊಳ್ಳಿ. ಆದ್ರೆ ಬಲವಂತವಾಗಿ ಅಕ್ವಿಸಿಷನ್ ಮಾಡ್ಕೊಳ್ತಕ್ಕಂಥದ್ದು ಏನಿದು?
ನಾವು ಸಾರ್ವಜನಿಕರು ಬರೀ ರೋಡಲ್ಲಿ ನೋಡ್ತೀವಿ. ಸುಡಿ 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 ಪಾಪ పొద్దున్న నుంచి ಸಾಯಂಕಾಲ ಅಂದ್ಕೊಂಡು ನಾವು ಮರ್ತೋಗ್ತೇವೆ. ನಿಜವಾಗ್ಲೂ ಇದೇ ಮುಂದುವರೆದ್ರೆ ಆಯ್ತಪ್ಪ, ಇದೇನಾಗುತ್ತೆ ಗೊತ್ತಾ? ಇವತ್ತು ಆ ಕಡೆ ಕನ್ನ ಹಾಕ್ತವ್ರು, ನಾಳೆ ಬೆಳಗ್ಗೆ ಇನ್ನೊಂದು ಮುಖವಾಡದಲ್ಲಿ ಇನ್ನೊಂದು ಜಮೀನ್ ಎತ್ತಾಕೊಳ್ತಾರೆ. ಇನ್ನೊಂದು ರೂಪದಲ್ಲಿ ಇವತ್ತು ಜಾಗತೀಕರಣ ಅಂತ ಹೇಳ್ತಾ ಇದ್ದಾರೆ. ಲಿಬರಲೈಸೇಷನ್, ಸೋಷಿಯಲೈಸೇಷನ್. ಹೌದಾ? ಜಾಗತೀಕರಣದ ಹೆಸರಲ್ಲಿ ಇವತ್ತು ಇಂಡಸ್ಟ್ರಿಯಲೈಸೇಷನ್, ಇಂಡಸ್ಟ್ರಿ ಬೇಕು ಇಲ್ಲ ಅಂತ ಹೇಳ್ತಿಲ್ಲ. ಹೌದು, ಅದು ನಮ್ಮ ಮೂಲ ಬೇರುಗಳನ್ನ ಕಿತ್ಕೊಳ್ತಕ್ಕಂಥ ಇಂಡಸ್ಟ್ರೀಸ್ ನಮಗೆ ಬೇಕಾಗಿಲ್ಲ. ನಮ್ಮ ರೈತರ ಬೇರುಗಳನ್ನ ಹಾಳು ಮಾಡ್ತಕ್ಕಂಥ, ತಲೆ ತಲಾಂತರಗಳಿಂದ ಬಂದಿರತಕ್ಕಂಥ ತಾಯಿಯ ರೂಪದಲ್ಲಿ ನೋಡ್ತಕ್ಕಂಥ ಭೂಮಿಯನ್ನ ಕಿತ್ಕೊಂಡು ಮಾಡ್ತಕ್ಕಂಥ ಇಂಡಸ್ಟ್ರಿ ನಮಗ್ ಬೇಕಾಗಿಲ್ಲ ಸ್ವಾಮಿ. ನೀವು ಮಾಡ್ತಕ್ಕಂಥ ಇಂಡಸ್ಟ್ರಿ ಯಾರೋ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಬಾಳ್ತಕ್ಕಂಥ ಕೆಲವು ಉದ್ಯಮಗಳಿಗೆ ಅನುಕೂಲ ಆಗತ್ತೆ ಹೊರತು ಸಾವಿರಾರು ಜನ ರೈತರು ಬೀದಿಗೆ ಬೀಳ್ತಾರ. ಅವ್ರಿಗೇನೋ ಸರಿಯಾದ ರೂಪದ ವ್ಯವಸ್ಥೆ ಆಗತ್ತೆ ಅಂತ ಗ್ಯಾರಂಟಿ ಇದೆಯಾ? ಅದರಲ್ಲೇ ಕೆಲವರು ಪಾಪ ಅವರವರೇ ನಿಮ್ಮಲ್ಲಿ ಮಿಂಗಲಾಗಿ ಬೇರೆ ಬೇರೆ ದಾರಿಗಳನ್ನ ಹಳ್ಳ ಹಿಡಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ನಾನು ಎಲ್ಲಾರನ್ನು ಕೇಳ್ಕೊಳ್ಳೋದು ಇಷ್ಟೇ, ಈ ವಿಚಾರವಾಗಿ ಬೇರೆ ಬೇರೆ ರೀತಿ ಗುಮಾನಿಗಳನ್ನ, ಬೇರೆ ಬೇರೆ ರೀತಿ ರೂಮರ್ಸ್ನ ಹಬ್ಸಿದ್ದಾರೆ. ಆಯ್ತು, ನೀವೇನಾದ್ರೂ ರೈತರಿಗೆ ಸಮಸ್ಯೆ ಮಾಡ್ಬೇಕು, ತಪ್ಪು ಮಾಡ್ಬೇಕು ಅಥವಾ ತೊಂದರೆ ಮಾಡ್ಬೇಕು ಅಂತ ಏನಾದ್ರೂ ದುಡ್ಡು ಏನಾದ್ರೂ ತಗೊಂಡಿದ್ರೆ, ಅಂತ ದುಡ್ಡಲ್ಲಿ ನಿಮ್ ಮಕ್ಳಿಗೆ ಏನಾದ್ರೂ ಫೀಸ್ ಕಟ್ಟಿದ್ರೆ ನಿಮ್ ಮಕ್ಳಿಗೆ ವಿದ್ಯೆ ಅಂಟಲ್ಲ. ಅಂತ ದುಡ್ಡಲ್ಲಿ ನೀವೇನಾದ್ರೂ ಮನೆ ಕಟ್ಟಿದ್ರೆ ನಿಮ್ಗೆ ನೆಮ್ಮದಿ ಇರಲ್ಲ. ಅಂತ ದುಡ್ಡು ನೀವೇನಾದ್ರೂ ತಿಂದು ಬಿಟ್ರೆ ಮೋಸ ಮಾಡೋದಿಕ್ಕೆ ಬರಬಾರ್ದು ರೋಗಗಳು ಬಂದ್ಬಿಡ್ತಾವೆ. ನಿಮ್ಮ ಮನೆಯಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಅಷ್ಟೊಂದು ಜನ ಕಣ್ಣೀರ್ ಹಾಕಿರ್ತಕ್ಕಂಥ ಭೂಮಿ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ದಾರಿ ತಪ್ಪಿಸಿ ಅವ್ರನ್ನ ರೋಡ್ಗೆ ಹಾಕ್ಬಿಟ್ರೆ ಅವ್ರೇನಾಗ್ಬೇಕು? ಯಾವತ್ತಾದ್ರೂ ನಾವು ಸಾರ್ವಜನಿಕರು ಈ ಸಮಸ್ಯೆ ನಮ್ದು ಅಂತ ನಾವ್ ಯಾಕೆ ಅನ್ಕೊಂಡಿಲ್ಲ? ಓಹೋ, రైతులది కదా, మంది కాదు కదా. నిమ్ మನೆಗೆ బರುತ್ತೆ స్వామి, మీ ఇంటికి వస్తుంది, మీ ఇంటికి వచ్చే వరకు దాని నొప్పి నీకు తెలియదు. ಇವತ್ತು ಯಾರ್ದು ಅಲ್ವಾ ಕಿತ್ಕೊಂಡಿದ್ದು? ರೈತರದಲ್ವಾ ಕಿತ್ಕೊಂಡಿದ್ದು. ಅದಕ್ಕೆ ನಮ್ಗೆ ಪಾಪ ರೈತರು ಅಂದ್ರೆ ಹಸಡ್ಡೆ ಅಲ್ವಾ? ಎಂತ ಕಷ್ಟದಲ್ಲೂ ಪಾಪ ರಾತ್ರಿ ಅಂದಿರ ಹಗ್ಲಂದಿರ ಮಳೆ ಗಾಳಿಯಲ್ಲಿ ಎದ್ದೋಗಿ ನೀರ್ ಕಟ್ತಾರೆ ಸ್ವಾಮಿ. ಹಾವುಗಳು ಎಷ್ಟೋ ಸಲ ಕಚ್ಚಿದ್ರು ಟ್ರೀಟ್ಮೆಂಟ್ ತಗೊಂಡಿರೋರು ಇದ್ದಾರೆ, ಸತ್ತೋಗಿರೋ ಸುಮಾರು ಜನ. ನಿಜವಾಗ್ಲೂ ಎಷ್ಟೋ ಸಲ ಫಸಲು ಕೈಗೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಿಮ್ಗಾಗ್ಲೇ ಕೇಳಿರ್ತೀರ, ಇದೊಂಥರ ಜೂಜಾಟ ಇದ್ದಂಗೆ ವ್ಯವಸಾಯ. ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ. ಎಷ್ಟೋ ಸಲ ರೋಡಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಾ, ಮಾವನ್ನ ರೋಡ್ಗೆ ಎಸಿದ್ದಾರೆ, ಟೊಮೆಟೊ ರೋಡ್ಗೆ ಎಸಿತಾರ. ಸರಿಯಾದ ಬೆಂಬಲ ಬೆಲೆಗಳು ಇನ್ನೂ ಸರಿಯಾಗಿ ಕೊಡಕ್ ಆಗಿಲ್ಲ. ಕೆಲವಕ್ಕೆ ಬಿಟ್ರೆ ಇನ್ಯಾವುದಕ್ಕೂ ಸರಿಯಾದ ಬೆಂಬಲ ಬೆಲೆಗಳು ಇಲ್ಲ. ರೈತ ಮಾರುಕಟ್ಟೆಯನ್ನು ಕೂಡ ಕೆಲವರು ದಾರಿ ತಪ್ಪಿಸಿದ್ರಿಂದ ಸರಿಯಾದ ಇವತ್ತು ಅವರಿಗೆ ಕೂಡ ಬೆಲೆಗಳು ಸಿಗ್ತಾ ಇಲ್ಲ. ಆದ್ರೂ ಕೂಡ ಅವ್ರು ನಮಗೋಸ್ಕರ ಬೆಳಿತಾ ಇದ್ದಾರೆ. ನಿಜವಾಗ್ಲೂ ಯೋಚನೆ ಮಾಡಿ, ಅವ್ರೇನಾದ್ರು ರೈತರು ಇವತ್ತು ಅನ್ನ ಬೆಳೆಯೋದ್ ಬಿಟ್ಬಿಟ್ರೆ ನೀವೇನ್ ತಿಂತೀರಾ? ಓಹೋ, ಸಾವಿರಾರು ಕೋಟಿ ಅದೇ ಕರೆನ್ಸಿ ನೋಟ್ ತಿಂತೀರಾ? ಓ, ಆ ಕಾಯಿನ್ಸ್ ನ ತಿಂತೀರಾ? ಗೋಲ್ಡ್ ತಿಂತೀರಾ? ಒಡವೆಗಳು ತಿಂತೀರಾ? ಏನ್ ತಿಂತೀರಾ? ಹೊಟ್ಟೆಗೆ ಅನ್ನನೇ ತಿನ್ಬೇಕು. ಹಾಗಾಗಿ ಆ ಅನ್ನ ಕೊಡ್ತಕ್ಕಂಥ ರೈತರನ್ನ ದಯವಿಟ್ಟು ರೋಡ್ಗೆ ಬರಬಾರ್ದು, ಆಯ್ತಾ? ನಾವೆಲ್ಲರೂ ಕೂಡ ಸಾರ್ವಜನಿಕವಾಗಿ ಶಬ್ದ ಮಾಡ್ಬೇಕು. ನಾವೆಲ್ಲರೂ ಕೂಡ ಆ ಒಂದು ಉದ್ಯಮಕ್ಕೆ ಸಾಥ್ ಕೊಡ್ಬೇಕು, ಆಯ್ತಲ್ವಾ? ಸಾರ್ವಜನಿಕವಾಗಿ ನಾವೆಲ್ಲರೂ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಪಾಪ ರೈತ ಅವನು ಕೂಡ ಭಯ ಪಟ್ಟು ಕೊನೆಗೆ ಏನಾದ್ರು ಧೃತಿ ಕೆಟ್ಬಿಟ್ಟು ಬಿಟ್ಬಿಟ್ಟ, ಆ ಒಂದು ಜಾಗ ಬಿಟ್ಬಿಟ್ಟ, ಆ ಒಂದು ಲ್ಯಾಂಡ್ ಬಿಟ್ಬಿಟ್ಟ ಅಂತ ಇಟ್ಕೊಳ್ಳಿ, ಕೊನೆಗೆ ಹಾಳಾಗೋದು ನಾವೇ. ಇವತ್ತು ಆ ಕಡೆ ಕಣ್ಣು ಹಾಕಿದ್ದಾರೆ ಸ್ವಾಮಿ, ನೆಕ್ಸ್ಟ್ ಈ ಕಡೆಗೆ ಕಣ್ಣು ಹಾಕ್ತಾರೆ. ಒಂದೊಂದೇ ಅಕ್ವಿಸಿಷನ್ ಮಾಡ್ಕೊಂಡು ಬಂದ್ಬಿಡ್ತಾರೆ, ಆಯ್ತಲ್ವಾ? ಫಲವತ್ತಾದ ಭೂಮಿಗೆ ಆಗಿರೋದ್ರಿಂದ ರೈತರು ಪಾಪ ಒದ್ದಾಡ್ತಾ ಇದಾರೆ. ಬರಡು ಭೂಮಿ ಆಗಿದ್ರೆ ಬಹುಶಃ ಅವ್ರು ಕೊಟ್ಬಿಟ್ಟು ಸುಮ್ಮನೆ ಆಗ್ತಿದ್ರೇನು, ಆದ್ರೆ ಅನ್ನ ಬೆಳಿತಾ ಇದ್ದಾರೆ. ನೀವ್ ಇವತ್ತು ನೋಡಿರ್ಬೋದು, ರೈತ ಸ್ವಾಭಿಮಾನವಾಗಿ ಬದುಕ್ತಾನೆ, ಯಾವತ್ತೂ ಕೂಡ ಕೈ ಒಡ್ಡೋದಿಲ್ಲ, ಆಯ್ತಲ್ವಾ? ಅಂತ ಸ್ವಾಭಿಮಾನವಾಗಿ ಬದುಕ್ತಾ ಇರ್ತಕ್ಕಂಥ ರೈತರನ್ನ ರೋಡಲ್ಲಿ ತಂದು ನಿಲ್ಸಿದಿರಾ ಸ್ವಾಮಿ, ನಿಮ್ಗೆ ಒಳ್ಳೇದಾಗತ್ತಾ? ಅವರನ್ನ ತಿಂಗಳುಗಳಿಗಟ್ಲೆ ಗಾಳಿ ಮಳೆಯಲ್ಲಿ ಹೊರಗಡೆ ಟೆಂಟ್ ಹಾಕೊಂಡು ಅಲ್ಲಿ ಉಪವಾಸ ಸತ್ಯಾಗಳನ್ನ ಮಾಡ್ಕೊಂಡು ರೋಡಲ್ಲಿ ಅಲ್ಲಿಯೋ ತರ ಮಾಡಿದ್ದೀರ, ನಿಮ್ಗೆ ಒಳ್ಳೇದಾಗತ್ತಾ? ನೋಡಿ, ನಮಗೆ ಜನ ಕೊಡ್ತಕ್ಕಂಥ ಜವಾಬ್ದಾರಿ ಇದು ಅಧಿಕಾರ ಅಲ್ಲ, ಜವಾಬ್ದಾರಿ. ಕೇಳ್ಮಟ್ಟದಿಂದ ಹಿಡಿದು ಮೇಲ್ಮಟ್ಟದವ್ರಿಗೆ ಯಾರಾದ್ರೂ ಆಗ್ಲಿ ಬಿಡಿ, ನಮಗೆ ರೈತರಾಗಿರ್ಬೋದು, ಸಾಮಾನ್ಯ ಜನ ಆಗಿರ್ಬೋದು, ನಮಗೆ ಓಟ್ ಹಾಕಿ ಗೆಲ್ಸೋದು ಜನರಿಗೆ ಒಳ್ಳೇದ್ ಮಾಡ್ತಾರೆ ಅಂತಕ್ಕಂಥ ಅಭಿಮಾನದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ. ಆದ್ರೆ ನಮ್ಗೆ ಅಷ್ಟೊಂದು ಅಧಿಕಾರ ಕೊಟ್ಟಾಗಿದೆ, ಜವಾಬ್ದಾರಿ ಕೊಟ್ಟಾಗಿದೆ, ನಾವು ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ಬಾರ್ದು. ನಮ್ ಕೈಲಾಗಿದ್ ಮಾಡ್ಲೇಬೇಕು, ಆಯ್ತಲ್ವಾ? ದಯವಿಟ್ಟು ನಾನು ಕೇಳ್ಕೊಳ್ಳೋದಷ್ಟೇ, ಎಲ್ಲಾ ಜನಪ್ರತಿನಿಧಿಗಳು
ಆಯ್ತಲ್ವಾ? ಎಲ್ಲಾರ್ಗೂ ಸೇರಿಸಿ ಕೇಳ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಪಕ್ಷಾತೀತವಾಗಿ ರೈತರಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕು. ಯಾಕಂದ್ರೆ ನಾವೆಲ್ಲ ಅನ್ನ ತಿಂತೀವಿ. ಯಾರೋ ಒಂದು ಪಾರ್ಟಿ ಅವ್ರ ಅನ್ನ ತಿನ್ನಲ್ಲ. ಎಲ್ಲಾರು ಅನ್ನ ತಿಂತೀವಿ. ಎಲ್ಲಾ ಸಾರ್ವಜನಿಕರು ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ನಾವು ಇವತ್ತು ರೈತರಿಗೆ ಸಪೋರ್ಟ್ ಮಾಡ್ಲೇಬೇಕು. ನಾವು ಅವ್ರ ಜೊತೆ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸ್ಲೇಬೇಕು. ಆಗ ಮಾತ್ರ ಸಾರ್ವಜನಿಕ ಹೋರಾಟವಾಗಿ ಮಾರ್ಪಟ್ರೆ ಒಂದಷ್ಟು ಸಮಯ ಆಗ್ಬೋದು, ಆದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಿಜವಾಗ್ಲೂ ಕೊಟ್ರೆ ತಗೊಳ್ಳಿ, ಇವತ್ತು ಹೇಳ್ತಾ ಇದ್ದೀನಿ, ಅವ್ರಾಗ ಅವರು ಕೊಟ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ದಯವಿಟ್ಟು ಅದನ್ನ ಮುಟ್ಲೇಬಾರ್ದು. ಆಯ್ತಲ್ಲ, ಆ ಜಾಗ ಬಿಟ್ಬಿಡಿ, ಬೇರೆ ಕಡೆ ತಗೊಳ್ಳಿ, ನಿಮ್ಮ ಇಷ್ಟ. ಹಾಗಾಗಿ ಅಂತ ರೈತರಿಗೆ ನಾವು ಕೂಡ ನೈತಿಕ ಬೆಂಬಲವನ್ನ ಸೂಚಿಸ್ಲೇಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಎಲ್ಲಾ ಶಿಡ್ಲಘಟ್ಟ ನಾಗರಿಕರನ್ನ ಕೇಳ್ಕೊತಾ ಇದ್ದೀನಿ, ನೀವು ಅದೊಂದೇ ಸಮಸ್ಯೆ ಅಂತ ಅನ್ಕೋಬೇಡಿ. ಆಯ್ತಲ್ವಾ? ಉದಾಹರಣೆಗೆ ಬರೀ ರೈತರ ಸಮಸ್ಯೆ ಅಂತಲ್ಲ, ಇತ್ತೀಚೆಗೆ ಈಗಾಗ್ಲೇ ಗೊತ್ತಿರುತ್ತೆ, ಶಿಡ್ಲಘಟ್ಟದ ನಗರ ಭಾಗದಲ್ಲಿ ಇರ್ತಕ್ಕಂಥ ವಾಸವಿ ರಸ್ತೆಯಲ್ಲಿ ಆಯ್ತಾ ಸರಿಯಾಗಿ ಜೀವನೇ ಬಂದಿರ್ಲಿಲ್ಲ. 3 ತಿಂಗಳ ಹಿಂದೆ ರೋಡ್ ಕಿತ್ತಾಕಿದ್ದು, ಮೈನ್ ರೋಡ್, ಶಿಡ್ಲಘಟ್ಟದ ನಗರ ಭಾಗದಲ್ಲಿ ವ್ಯಾಪಾರ ನೀಡ್ತಾ ಇದ್ದಂತ ಜಾಗ ಅದು. ಆ ರೋಡ್ ಕಿತ್ತಾಕದ್ಮೇಲೆ ಎಷ್ಟೆಲ್ಲ ಅವ್ಯವಸ್ಥೆ ಆಗಿದೆ. ಡೈಲಿ 500 ರೂಪಾಯಿ ವ್ಯಾಪಾರ ಮಾಡೋದ್ರಿಂದ ಹಿಡಿದು ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡತಕ್ಕಂತ ನಗರ ತರ ಬೀದಿ ಅದು ವಾಸವಿ ರಸ್ತೆ. ಅಲ್ಲಿ ಇವತ್ತು ಇವ್ರು ಮಾಡಿದಂತ ಅಚಾತುರ್ಯ, ಅವ್ರು ಯಾರು ಮಾಡಿರ್ತಕ್ಕಂತ ಪುಣ್ಯಾತ್ಮ, ಅದನ್ನ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಇಂಜಿನಿಯರು ಜೀವ ಬರಕ್ಕಿಂತ 10 ದಿನದ ಮುಂಚೆನೆ ರೋಡ್ ಕಿತ್ತಾಕಿದಾನೆ. ಆಯ್ತಾ? ಸರಿ, ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನ್ ಕ್ರಮ ಆಗಿದ್ಯಾ? ಆಗಿಲ್ಲ. ಅಲ್ಲಿ ಬಿದ್ದಂತವ್ರು ಎಷ್ಟು, ಅಲ್ಲಿ ಆಗಿರ್ತಕ್ಕಂಥ ಲಾಸ್ ಎಷ್ಟು, ಅವ್ರಿಗೆ ಯಾರು ಕಟ್ಕೊಡೋರು, ಅದ್ರ ಬಗ್ಗೆ ಯಾರಾದ್ರೂ ನಾವು ತಲೆ ಕೆಡಿಸ್ಕೊಂಡಿದೀವಾ? ನೋಡಿ, ಅದನ್ನೇ ಹೇಳಿದ್ದು, ಅಲ್ಲೊಂದ್ ಸಮಸ್ಯೆ ಇದೆ, ಅವ್ರದ್ ಮಾತ್ರ ನಾವ್ ಅಂತ ಅನ್ಕೊಂಡ್ವಿ, ಇಲ್ಲೊಂದ್ ಸಮಸ್ಯೆ ಇದೆ, ಇವ್ರದ್ ಬಿಡಿ ಅಂತ ಇಟ್ಕೊಳ್ಳಿ. ಕೊನೆಗೆ ಆ ಸಮಸ್ಯೆ ನಮ್ಮನೆಗೆ ಬರುತ್ತೆ ಸ್ವಾಮಿ. ಸುಮ್ನೆ ಇದ್ರೆ ನಾಳೆ ಅವ್ರನ್ನ ದಾಟಿ ಇವ್ರು ಅಲ್ವಾ? ಅವಾಗ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಅವ್ರದ್ದು ಬಿಡಿ ಸಮಸ್ಯೆ ಅಂತ ಅನ್ಕೋತಾ ಇದ್ವಿ. ಸಮಸ್ಯೆ ನಮ್ಮದು ಅಂತ ಎಲ್ಲಿವರೆಗೂ ನಾವು ಅನ್ಕೊಳಲ್ಲ, ಅಲ್ಲಿವರೆಗೂ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ. ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ವಿಚಾರಗಳನ್ನ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಮತ್ತೆ ನಮ್ಮನ್ನೆಲ್ಲ ಡಿವೈಡ್ ಅಂಡ್ ರೂಲ್ ಪಾಲಿಸಿಯಲ್ಲಿ ಡಿವೈಡ್ ಮಾಡಿದ್ದಾರೆ. ಆಯ್ತಲ್ವಾ? ನಮ್ಮನ್ನ ನಾವೇ ಇವತ್ತು ಹಾಳು ಮಾಡ್ಕೋತಾ ಇದೀವಿ. ನಾವೆಲ್ಲರೂ ಒಟ್ಟಾಗಿ ಇಂಥ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ಬೇಕು. ನಾವು ಹೋರಾಟ ಮಾಡ್ಲೇಬೇಕು. ಆಯ್ತಲ್ಲ, ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂತ ಹಕ್ಕು ಹೋರಾಟ. ನಮಗೆ ನಿಜವಾಗ್ಲೂ ನ್ಯಾಯದ ರೂಪದಲ್ಲಿ ಏನಾದ್ರೂ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡ್ಲೇಬೇಕು, ಅದ್ರ ವಿರುದ್ಧ ಹೋರಾಡ್ಲೇಬೇಕು, ಅನ್ಯಾಯದ ವಿರುದ್ಧ ದನಿ ಎತ್ತಲೇಬೇಕು. ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಶಕ್ತಿ, ಅದನ್ನ ಸರಿಯಾದ ರೂಪದಲ್ಲಿ ಬಳಸ್ಕೊಳ್ಳೇಬೇಕು. ಪ್ರಮುಖವಾಗಿ ಇನ್ನೊಂದು ವಿಚಾರ ನೋಡಿ, ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ಈ ಒಂದು ರಿಯಲ್ ಎಸ್ಟೇಟ್ ದಂಧೆಗಳು ಆಯ್ತಾ, ಅದು ಕೂಡ ಸರಿಯಾದ ರೂಪದಲ್ಲಿ ನಡೀತಾ ಇಲ್ಲ. ಅವ್ಯವಹಾರಗಳು ಜಾಸ್ತಿ ಆಗ್ಬಿಟ್ಟಿದೆ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನೀವು ಕೇಳಿದ್ರೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನು. ಆಯ್ತಲ್ವಾ? ನೋಡಿ, ಯಾವುದೋ ಒಂದು ಹೆಸರು ಇನ್ನೊಂದು ಹೆಸರು ಮ್ಯಾಚ್ ಆಗತ್ತೆ ಅಂತ ಹೊರಗಡೆ ಇರ್ತಕ್ಕಂಥವ್ರು ಹೆಂಗ್ ಗೊತ್ತಾಗತ್ತೆ? ಅದು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಆಯ್ತಾ, ಒಳಗಡೆ ಇರೋ ಅಧಿಕಾರಿಗಳಿಗೆ ಮಾತ್ರ ಈ ಹೆಸರಿಗೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗತ್ತೆ. ಹೊರಗಡೆ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಹೌದಾ? ಯಾರ್ದು ಪಾಣಿ ಆಗಿದೆ, ಯಾರ್ದು ಆಗಿಲ್ಲ, ಯಾರು ಒಂದು ಆ ಡಾಕ್ಯುಮೆಂಟ್ಸ್ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ಮಾಡಿಸ್ಕೊಂಡಿಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ? ಒಳಗಡೆ ಇವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇದು ಆಯ್ತು, ಅವ್ರು ಒಪ್ಕೊಳ್ದಿರ ಇರ್ಬೋದು, ಏನು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದು, ಅದನ್ನ ಸರಿಯಾದ ರೂಪದಲ್ಲಿ ನೋಡ್ದಿರಾನೆ ಅಪ್ರೂವಲ್ ಮಾಡಿದ್ಯಾರು? ಆಯ್ತಾ? ಯಾರ ಹೆಸರಿಗೆ ಮ್ಯಾಚ್ ಆಗುತ್ತೋ ಈ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇರ್ತಕ್ಕಂಥವ್ರು ಬಡವರ, ಏನ್ ಇವತ್ತು ಅವಿದ್ಯಾವಂತರ ಜಮೀನುಗಳನ್ನ ಇಲ್ಲಿಗಲ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಸಮಸ್ಯೆಗಳು ಅವ್ಯಾವತವಾಗಿ ನಡೀತಾ ಇದೆ. ಆಯ್ತಲ್ಲ, ಇದ್ರ ವಿರುದ್ಧ ನಾವು ಹೋರಾಡ್ಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ಒಂದಕ್ಕೊಂದು ಲಿಂಕ್ ಮಾಡ್ತಾ ಇದ್ದೀನಿ. ಸಮಸ್ಯೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿಯವರೆಗೂ ಪ್ರತಿಯೊಬ್ಬರಿಗೂ ಬರುತ್ತೆ. ಇವತ್ತು ನೀವು ಯಾರ ಬಗ್ಗೆನೂ ನಾವು ದನಿ ಎತ್ತಿಲ್ಲ, ಯಾರಿಗೂ ನಾವು ಸಪೋರ್ಟ್ ಮಾಡಿಲ್ಲ. ನಮಗ್ ನಾಳೆ ಯಾರು ಸಪೋರ್ಟ್ ಮಾಡ್ತಾರೆ? ಬೇಡಪ್ಪ, ನಾವು ನೆಮ್ಮದಿಯಾಗಿ ಶಿಡ್ಲಘಟ್ಟದಲ್ಲಿ ಸಾಯಕ್ಕೂ ಆಗಲ್ಲ. ಯಾಕೆ ಗೊತ್ತಾ? ಸತ್ರೆ ಹಿಂದೂಗಳ ರುದ್ರಭೂಮಿ ಹೆಂಗಿದೆ ಹೋಗಿ ನೋಡಿ ಒಂದ್ಸಲ. ಆಯ್ತಲ್ವಾ? ಸೊ ಇವತ್ತು ನಾನು ಒಂದು ಕೋಮಿನ ನೀವು ನೋಡ್ಬೋದು, ಅಲ್ಲಿ ಹೋಗಿ ನೋಡಿ, ರುದ್ರಭೂಮಿ ಎಷ್ಟು ವ್ಯವಸ್ಥಿತವಾಗಿ ಕಟ್ಟಲಾಗಿದೆ. ಒಂದು ಕೋಮಿನ ರುದ್ರಭೂಮಿ. ಆದ್ರೆ ಹಿಂದೂಗಳು ನಾವೇನ್ ಮಾಡಿದೀವಿ ಪಾಪ, ನಮ್ಮ ಹಿಂದೂಗಳಿಗೆ ಸರಿಯಾದ ರುದ್ರಭೂಮಿ ಇಲ್ಲ. ಅಲ್ಲಿ ಹೋಗಿ ನೋಡಿ ಬೇಕಾದ್ರೆ, ಅವ್ರು ನಡ್ಕೊಂಡು ಹೋಗ್ತಕ್ಕಂತ ಆ ಒಂದು ಪಂಪ್ ಹೌಸ್ ಹತ್ರ ಮಾಡಿದ್ದಾರೆ. ಆಯ್ತಲ್ಲ, ಇರ್ಲಿ ಅಂತ. ಈಗ ಸದ್ಯಕ್ಕೆ ಅದ್ ಕೆರೆನೆ, ಒಂದಷ್ಟು ಜನದ ಮಣ್ಣು ಮಾಡಿದ್ದಾರೆ. ಅಲ್ಲೇನಾದ್ರೂ ನೀರ್ ಬಂತು, ಅದು ಹೋಯ್ತು ಅಂತ ಅರ್ಥ. ಹೋಗ್ಲಿ, ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ ದಾರಿ ಇದ್ಯಾ? ಸರಿಯಾಗಿ ಮೆಟ್ಲಿದ್ಯಾ? ನೀರಿನ ವ್ಯವಸ್ಥೆ ಇದೆಯಾ? ಅದು ಇಲ್ಲ ಸ್ವಾಮಿ. ಅವ್ರಿಗೆ ಮಾತ್ರ ಲಕ್ಷಾಂತರ ರೂಪಾಯಿ ಕೊಟ್ಟು ಜಮೀನ್ ಕೊಂಡ್ಕೊಡ್ತಾರೆ. ಅವ್ರಿಗೆ ಮಾತ್ರ ಒಂದು ಕೋಮಿನ ಜನಾಂಗಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಜಮೀನ್ ಕೊಂಡ್ಕೊಟ್ಟು ವ್ಯವಸ್ಥಿತವಾಗಿ ಮಾಡ್ಕೊಡ್ತಾರೆ ಸ್ವಾಮಿ. ನಾವು ಹಿಂದೂಗಳಲ್ವಾ?
ಅದಕ್ಕೆ ನಮಗೆ ಯಾರು ಇನ್ನೂ ವ್ಯವಸ್ಥೆನ ಮಾಡಿಲ್ಲ, ಹೌದಾ? ಹಾಗಾಗಿ ನಾನ್ ಕೇಳ್ಕೊಳ್ತಾ ಇರೋದು ಇಷ್ಟೇ, ನಾವು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಜನರಿಗೆ ನಡೀತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ನಾವೇ ದನಿ ಆಗ್ಬೇಕು. ನಾವ್ ಎಲ್ಲ ಅವ್ರದ್ದು ಬಿಡಿ ಇವ್ರದ್ದು ಬಿಡಿ ನಮ್ದೆಲ್ಲ ಮನೆಗೆ ಆಲ ಅಂತ ಸುಮ್ನೆ ಆದಿಗಿದೆ ಆದ್ರೆ ಮುಂದಿನ ದಿನ ಸಮಸ್ಯೆಗಳು ಪ್ರತಿಯೊಬ್ಬರ ಮನೆ ತಟ್ಟುತ್ತೆ. ಇವತ್ತು ರೈತರ ಸಮಸ್ಯೆ ಅಂತ ಸುಮ್ನಿದ್ವಿ, ಅದು ಇವತ್ತು ವ್ಯಾಪಾರಿಗಳಿಗೂ ಸಮಸ್ಯೆ ಆಗಿದೆ, ಸಾಮಾನ್ಯ ಜನಕ್ಕೂ ಕೂಡ ಸಮಸ್ಯೆ ಆಗಿದೆ, ಕೊನೆಗೆ ಸತ್ರು ಸಮಸ್ಯೆನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೀವಿ. ಹಾಗಾಗಿ ಈ ವಿಡಿಯೋ ನಾನ್ ಮಾಡ್ತಾ ಇರೋದು ನಿಜವಾಗ್ಲು ನಮ್ಮ ಶಿಡ್ಲಘಟ್ಟೆಯಲ್ಲಿ ಇರ್ತಕ್ಕಂಥ ಸತ್ ಪ್ರಜೆಗಳು, ಸತ್ತ ಪ್ರಜೆಗಳಲ್ಲ, ಸತ್ ಪ್ರಜೆಗಳು, ಪ್ರಜ್ಞಾವಂತ ಪ್ರಜೆಗಳು, ಸ್ವಲ್ಪ ಆಯ್ತಲ್ವಾ ಮಲಗಿರ್ತವ್ರನ್ನ ಬಡದೆಬ್ಬಿಸ್ಲೇಬೇಕು ಅಂತ ಹೇಳಿ ನಾನು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಉತ್ತಮವಾದ ಒಂದು ವ್ಯವಸ್ಥೆ ಆಗ್ಲೇಬೇಕು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಎಲ್ಲರೂ ಕೂಡ ನಮ್ಮ ಮೆಸೇಜ್ ನ ತಲುಪಿಸ್ಬೇಕು, ಎಲ್ಲರನ್ನ ಅಲರ್ಟ್ ಮಾಡ್ಬೇಕು. ನಾವು ರೈತರ ಧ್ವನಿ ಆಗ್ಬೇಕು, ನಾವು ಬಡಬಗ್ಗರ ದನಿ ಆಗ್ಬೇಕು, ನಾವು ಬಡವರ ಪರವಾಗಿ ದನಿ ಎತ್ತಬೇಕು ಅಂತ ಸೊ ಖಡಾಖಂಡಿತವಾಗಿ ಡಿಸೈಡ್ ಮಾಡಿ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಎಲ್ಲರಿಗೂ ತಲುಪಿಸಿ. ನಾನು ಮುಂದಿನ ದಿನಗಳಲ್ಲಿ ಸಾಮಾನ್ಯರಿಗೆ ನಮ್ಮ ಕೈಯಲ್ಲಾಗಿದ್ದಂತಹ ಏನು ಕಾನೂನಾತ್ಮಕ ಹೋರಾಟಗಳಲ್ಲಿ ಭಾಗವಹಿಸೋಣ, ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾ, ನಾನು ಒಂದಷ್ಟು ಜನಗಳನ್ನು ಎಲ್ಲಾರನ್ನೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾರನ್ನೂ ಒಟ್ಟುಗೂಡಿಸಿ ಈ ಸಮಸ್ಯೆಗಳಿಂದ ಹೋರಾಡಿ ನಮ್ಮ ಶಿಡ್ಲಘಟ್ಟವನ್ನ ನಾವೇ ಉಳಿಸ್ಕೊಳ್ಳೋಣ, ನಮ್ಮ ರೈತರನ್ನ ನಾವೇ ಉಳಿಸ್ಕೊಳ್ಳೋಣ, ನಮ್ಮ ವ್ಯಾಪಾರಿಗಳನ್ನ ನಾವೇ ಉಳಿಸ್ಕೊಳ್ಳೋಣ, ನಮ್ಮ ಒಂದು ಸಾಮಾನ್ಯ ಜನರನ್ನ, ನಮ್ಮ ಬಡಬಗ್ಗರನ್ನ ನಾವೇ ಉಳಿಸ್ಕೊಳ್ಳೋಣ, ಕೊನೆಗೆ ನಮ್ಮ ಸ್ಮಶಾನವನ್ನು ನಾವೇ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಚಾರಗಳನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಒಗ್ಗಟ್ಟಾಗಿರೋಣ, ಒಗ್ಗಟ್ಟಿನಲ್ಲಿ ಬಲವಿದೆ, ಆಯ್ತಲ್ವಾ? ನಾವ್ ಯಾವಾಗ ಡಿವೈಡ್ ಅಂಡ್ ರೂಲ್ ಆಗ್ಬಿಡ್ತೀವಿ, ನಮ್ಮನ್ನ ಕ್ಯಾಸ್ಟ್ ಆಧಾರದ ಮೇಲೆ ಡಿವೈಡ್ ಮಾಡ್ಬಿಡ್ತಾರ, ಆಯ್ತಲ್ಲ? ಮೊದಲೇದಾಗಿ ಆಯ್ತಾ, ಅಲ್ಲೇ ಹೋಯ್ತು. ನಾವು ಒಗ್ಗಟ್ಟಾಗಿ ಎಲ್ಲಿ ಇರ್ತೀವೋ ಅಲ್ಲಿವರೆಗೂ ನಮ್ಗೆ ಹೋರಾಟಗಳಲ್ಲಿ ಜಯಗಳು ಸಿಕ್ಕೇ ಸಿಗುತ್ತೆ. ನಾವ್ ಯಾವಾಗ ಕ್ಯಾಸ್ಟ್ ಆಧಾರದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಡಿವೈಡ್ ಆಗ್ಬಿಡ್ತೀವಿ, ಡಿವೈಡ್ ಅಂಡ್ ರೂಲ್ ಆಧಾರದ ಮೇಲೆ ನಮ್ಮನ್ನೆಲ್ಲ ಆಳ್ತಾನೆ ಇರ್ತಾರೆ. ಹೆಸರುಗಳು, ಪಾರ್ಟಿ ಹೆಸರುಗಳು ಚೇಂಜ್ ಆಗ್ಬೋದು, ಆದ್ರೆ ನಿರಂತರವಾಗಿ ನಮ್ಮ ಮೇಲೆ ದೌರ್ಜನ್ಯ ನಡೀತಾನೆ ಇರುತ್ತೆ. ಹಾಗಾಗಿ ಅದನ್ನ ತಪ್ಪಿಸ್ಬೇಕು. ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ, ದಯವಿಟ್ಟು ಯೋಚನೆ ಮಾಡಿ, ಆಯ್ತಲ್ಲ? ನಾವಿನ್ನು ಯಾಕೆ ಇದೀವಿ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಮುಂದಿನ ದಿನಗಳಲ್ಲಿ ಕೊಟ್ಟೆ ಕೊಡೋಣ ಅಂತ ಹೇಳ್ತಾ, ಸೊ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ, ಸರಿಯಾದ ರೂಪದಲ್ಲಿ ಕನ್ವೆ ಆಗ್ಲಿ ಅಂತ ನಾನು ಈ ಮೆಸೇಜ್ ನ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೊ ರೈತರಿಗಾಗಿ ಹೋರಾಡೋಣ, ನಮ್ಮ ವರ್ತಕರಿಗಾಗಿ ಹೋರಾಡೋಣ, ನಮ್ಮ ಹಕ್ಕುಗಳಿಗಾಗಿ ಹೋರಾಡೋಣ, ನಮ್ಮ ಸಾಮಾನ್ಯ ಜನರನ್ನು ಉಳಿಸೋಣ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್.